ಹಾಯ್ ಫ್ರೆಂಡ್ಸ್, ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಪುಷ್ಪ ಮೀನಾ ಬ್ಲಾಗ್ಸ್ ಇನ್ ಕನ್ನಡ. ಇದು ಆಲ್ಮೋಸ್ಟ್ ಟೈಮ್ ಆಗಿದೆ. ಈಗ ಮಧ್ಯಾಹ್ನ 12 ಗಂಟೆ, ಗುರುವಾರ, ಜನವರಿ 2ನೇ ತಾರೀಕು, ಹೊಸ ವರ್ಷ 2025. ಹಾಗೆ ಕೂಡ ಇದು ಸ್ವಲ್ಪ ವೀಡಿಯೋಸು ಡಿಸೆಂಬರ್ ಲಾಸ್ಟ್ ವೀಕಲ್ಲಿ ಮಾಡಿರೋದು ಸ್ವಲ್ಪ ಮೆಸ್ಸಿ ಆಗಿರುತ್ತೆ. ಹಿಂದೆ ಮುಂದೆ ಅಪ್ಲೋಡ್ ಮಾಡಿರ್ತೀನಿ, ನೋಡ್ಕೊಳ್ಳಿ. ಇದು ಜನವರಿ 2ದು ಪಾತ್ರೆ ಕೂಡ ಎಲ್ಲ ವಾಶ್ ಮಾಡಿದಾಯಿತು. ಇದು ನಿನ್ನೆ ಸಂಜೆ ಪೂಜೆದು. ಹಾಗೆ ಕೂಡ ಪಾತ್ರೆ ಎಲ್ಲ ಕ್ಲೀನ್ ಆಗಿದೆ. ಈಗ ಸ್ವಲ್ಪ ನಾನು ಸೊಪ್ಪು ಬೇಯಿಸಾಕಿದ್ದೀನಿ, ಅರಿವೆ ಸೊಪ್ಪು, ಸಬ್ಬಕ್ಕಿ ಸೊಪ್ಪು ಇದು ಮಾಡೋಕ್ಕೆ, ಉಪ್ಸಾರು ಮಾಡೋಕ್ಕೆ. ಹಾಗೆ ಸ್ವಲ್ಪ ಖಾರ ರುಬ್ಕೊಂಡು ಇಟ್ಕೊಳ್ಳೋಣ, ಇದು ಗುಡ್ಗಾರದ ಥರ ಅಂತ ಅಂದ್ಕೊಂಡಿದ್ದೀನಿ. ರೆಡಿ ಮಾಡ್ಕೊತಾ ಇದ್ದೀನಿ. ಇಲ್ಲಿ ಬೆಳ್ಳುಳ್ಳಿ ಒಂದು 2 ಗೆಡ್ಡೆ, ಮೆಣಸು, ಜೀರಿಗೆ, ಹುಣಸೆಹಣ್ಣು, ನಿಮ್ಗೆ ಎಷ್ಟು ಬೇಕೋ ಅಷ್ಟು ಕನ್ಸಿಸ್ಟೆನ್ಸಿ ಮಾಡ್ಕೊಳ್ಳಿ. ಕುಕ್ಕರ್ ಕೂಡ ಕೂಗ್ತಾ ಇದೆ. ಹಾಗೆ ಕೂಡ ಮೆಣಸಿನ್ಕಾಯಿ ಇದು ಹುರ್ಕೋತೀನಿ, ಡ್ರೈ ರೋಸ್ಟ್ ಮಾಡ್ಕೊತೀನಿ. ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ರುಬ್ಬಿಟ್ಕೊಂಡ್ರೆ ಉಪ್ಸಾರಿಗೆಲ್ಲಾಗುತ್ತೆ. ಫಸ್ಟ್ ಟೈಮ್ ಟ್ರೈ ಮಾಡ್ತಾ ಇರೋದು. ನೀವು ಯಾವ ಥರ ಮಾಡ್ತೀರಾ ಕಮೆಂಟ್. ಇದು ಹುರ್ಕೋತೀನಿ ಅಷ್ಟೇ. ಇದೆಲ್ಲ ಹಾಗೆ ಹಾಕ್ತೀನಿ. ಕೊತ್ತಂಬರಿ ಸೊಪ್ಪು ಸ್ವಲ್ಪ ಹಾಕ್ಕೋತೀನಿ. ಕೊತ್ತಂಬರಿ ಸೊಪ್ಪು ಹಾಕ್ಕೋಬೋದಾ ಇಲ್ವಾ ಕಮೆಂಟ್ ಮಾಡಿ. ನಾನು ಹಾಕ್ಕೋತೀನಿ ಇವತ್ತು. ಹಾಗೆ ಕೂಡ ಸ್ವಲ್ಪ ಬಾದಾಮಿ ಎಲ್ಲ ರೋಸ್ಟ್ ಮಾಡಿಟ್ಟಿದ್ದೀನಿ. ಕುಕ್ಕರ್ ಸೌಂಡಿಂದ ವಾಲ್ಯೂಮ್ ಸುಮ್ಮನಾಗಿದೆ. ಹಾಗೆ ಇದನ್ನು ಹುರ್ಕೊಂಡಿದ್ದೀನಿ, ಸ್ವಲ್ಪ ಪೌಡ್ರ್ ಮಾಡಿ ಇಟ್ಕೊತೀನಿ. ಸ್ವಲ್ಪ ಪಿಸ್ತಾ, ಹಾಗೆ ಕೂಡ ಗೋಡಂಬಿ ಜಾಸ್ತಿ ಇದೆ, ಬಾದಾಮಿ. ಹಾಗೆ ಈ ಥರ ಟ್ರೈ ಮಾಡೋಣ ಅಂದ್ಕೊಂಡಿದ್ದೀನಿ. ಯೂಶ್ವಲಿ ಯಾವಾಗಲೂ ಸಪ್ಪೆಸರು ಖಾರ ರುಬ್ಬಿರೋದು ಜೊತೆ ಮಾಡ್ತೀವಿ. ಇವತ್ತು ಸ್ವಲ್ಪ ಸಪ್ಪೆಸರು ರುಬ್ಬಿರೋದು ಖಾರ ಸಪ್ರೇಟ್ ಮಾಡ್ಕೊಳ್ಳೋಣ ಅಂದ್ಕೊಂಡಿದ್ದೀನಿ. ನಿಮ್ಮ ಒಪಿನಿಯನ್ ಏನು? ನೀವು ಯಾವ ಥರ ಮಾಡ್ತೀರಾ? ಸಪ್ಪೆಷ್ಟು ಖಾರ ಸಪ್ರೇಟ್ ಹಾಕ್ಕೊತೀರಾ, ಗೊಡ್ಡು ಖಾರ, ಹಸಿ ಖಾರ, ಅಥವಾ ಜೊತೆಗೆ ಮೆಣಸಿನ್ಕಾಯಿ ಮಾತ್ರ ಹುರ್ಕೋತೀನಿ. ನನಗೆ ತುಂಬ ಖಾರ ಇದೆ, ಹಾಗಾಗಿ ಒಂದು 10-12 ತೊಗೊಂಡಿದ್ದೀನಿ. ಮೆಣಸು ಕ್ವಾಂಟಿಟಿ, ಜೀರಿಗೆ ಎಲ್ಲ ಹಾಕ್ಕೊಂಡಿದ್ದೀನಿ. ಸಿಗ್ತೀನಿ ನಾನು ನಿಮ್ಮ ನೆಕ್ಸ್ಟ್ ವೀಡಿಯೋದಲ್ಲಿ. ಓಕೆ, ಥ್ಯಾಂಕ್ ಯು, ಬೈ ಬೈ, ಟೇಕ್ ಕೇರ್. ಇದು ಮಿನಿ ವ್ಲಾಗ್ ಆಗಿರುತ್ತೆ.